ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ. ಲಾಸ್ಟ್ ಬ್ಲಾಗಲ್ಲೂ ಏನು ನೋಡಿದ್ರಿ ನೀವು, ಫುಲ್ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ನಾವು. ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಸ್ಟೇಷನಿಗೆ ಬಂದಿದ್ವಿ ಎಲ್ಲರೂ ಕೂಡ, ಮತ್ತು ಟ್ರೈನು ಕೂಡ ಬಂದ್ ಆಗಿತ್ತು. ಹಾಗೆಯೇ ಎಲ್ಲರೂ ಸೀಟ್ ಹಿಡಿದು ಕುಂತು ಇಡೀ ಒಂದು ದಿನದ ಜರ್ನಿನ ಮಕ್ಕಳ ಜೊತೆಗೆ ಅವರಿಗೆ ತಿನ್ನಿಸ್ಕೋತ ಉಣಿಸ್ಕೋತ ನಾವು ಒಂದಿಷ್ಟು ಮಾತು ಕತೆ ಹರಟೆ. ಯಾಕಂದರೆ ಎಲ್ಲ ಫ್ಯಾಮಿಲಿ ಹೋಗಿದ್ವಿ, ಕರೆ ಬೇರೆ ಬೇರೆ ಬೋಗಿಯಲ್ಲೇ ಟಿಕೆಟ್ ಕನ್ಫರ್ಮ್ ಆಗಿದ್ವು. ಸೊ ಅವಾಗವಾಗ ನಾವು ಅಲ್ಲಿಗೆ ಅವ್ರು ಇಲ್ಲಿಗೆ ಭೇಟಿ ಕೊಡ್ತಾ ಮತ್ತೆಲ್ಲರೂ ಸೇರಿ ನೈಟ್ ಊಟ ಕೂಡ ಮಾಡಿದ್ವಿ ನಾವು. ಇಲ್ಲಿವರೆಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಒಂದು 12 ಗಂಟೆ ಸುಮಾರಿಗೆ ನಾವು ಬಂದು ತಲುಪಿದ್ವಿ. ಎಷ್ಟು ಟೈಮು? ಪುನಃ 12. ಈಗ ಬಂದು ಇಳಿದ್ವಿ ನೋಡಿ, ಮಂತ್ರಾಲಯ. ನಾವು ಬಂದೀವಿ ಮಂತ್ರಾಲಯಕ್ಕೆ. ಇನ್ನೂ ಎಲ್ಲರೂ ಇಳಿದು ಬರ್ಬೇಕು, ಯಾಕಂದ್ರೆ ಬೋಗಿ ಬೇರೆ ಬೇರೆ ಅದಾವ. ಟಿಕೆಟ್ ಕನ್ಫರ್ಮ್ ಆಗಿದ್ದು ಬೇರೆ ಬೇರೆ ಬೋಗಿ. ಸೊ ಎಲ್ಲರೂ ಇಳಿದು ಬರ್ಬೇಕು. ಸೊ ನಾವು ಬಂದೇವಿ ಮಂತ್ರಾಲಯಕ್ಕೆ ನೋಡ್ರಿ. ಬರ್ರಿ ಈ ಕಡೆ ಹಿಂದೆ. ನೀವು ಮುಂದೆ ನೀವು ಫಸ್ಟ್ ಇದ್ರಲ್ಲ, ಈಗ ನಾವು ಲಾಸ್ಟ್ ಇದ್ರಲ್ಲ, ಈಗ ನಾವು ಫಸ್ಟ್ ಇದ್ದೇವೆ. ಲಿಫ್ಟ್ ಐತಿಲ್ಲ ಅಂತ ಹೇಳ. ಲಿಫ್ಟ್ ಬರ್ರಿ, ಲಿಫ್ಟ್. ಇಲ್ಲೇ ಇಷ್ಟು ಜನ ಅಲ್ಲೇ ಜನ ಕಲ್ಪನೆ ಮಾಡಂಗ. ಆಲ್ಮೋಸ್ಟ್ ಎಲ್ಲರೂ ಮಂತ್ರಾಲಯಕ್ಕೆ ಇಳಿದ್ರು ನೋಡ್ರಿ. ಆ್ಯಕ್ಚುಲಿ ಇರೋದು ಹೈದ್ರಾಬಾದ್ ಟ್ರೈನ್ ಇದೆ, ಬಟ್ ಆಲ್ಮೋಸ್ಟ್ ಎಲ್ಲ ಜನ ಮಂತ್ರಾಲಯ ಹೇಳ್ಕೊಂಡಾರ. ಇಷ್ಟೊಂದು ರಶ್ ಇಲ್ಲೇ ಐತಿ. ಮಂತ್ರಾಲಯದಲ್ಲಿ ಎಷ್ಟು ರಶ್ ಐತೆ ಗೊತ್ತಿಲ್ಲ. ಇವ್ರು ಇನ್ನೂ ಇಳಿದು ಬರಾಕತ್ತಾರ. ಸ್ನೇಹಿತರೆ, ಒಂದು 11:45 ಆಗಿತ್ತು ನಾವು ಮಂತ್ರಾಲಯ ಸ್ಟೇಷನ್ನಿಗೆ ಇಳ್ಕೊಂಡಾಗ. ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ರಶ್ ಐತ್ರಿ ಸ್ಟೇಷನಲ್ಲೇ, ನೋಡ್ತಾ ಇರ್ಬೋದು ನೀವು. ಆಮೇಲೆ ಏನೈತಲ್ಲ ಹೇಳಿದ ಹಾಗೆ ಸಾಕಷ್ಟು ಜನ ಇಳ್ಕೊಂಡ್ರು ಆ ಟ್ರೈನಿಂದ ಮಂತ್ರಾಲಯಕ್ಕನ. ಮತ್ತು ಈಗ ನೋಡ್ರಿ ಹೊರಗಡೆ ಬಂದ್ವಿ ನಾವು. ಮಂತ್ರಾಲಯ ಸ್ಟೇಷನ್ನದ ಹೊರಗಡೆ ಬಂದ್ವಿ. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತೈತಿ. ಒಂದು 15 ಕಿಲೋಮೀಟ್ರ್ ಏನೋ ಆಗ್ತೈತಂತ. ಇಲ್ಲಿಂದ 15ರಿಂದ 16 ಕಿಲೋಮೀಟ್ರ್ ಆಗ್ತೈತಂದರು. ಸೊ ಅದಕ್ಕೋಸ್ಕರ ನಾವು ಜನ ಜಾಸ್ತಿ ಇದ್ದೀವಲ್ಲ, ಇಲ್ಲಿ ಸಾಕಷ್ಟು ನಿಮ್ಗೆ ಆಟೋ ಮತ್ತು ಶೇರ್ ಆಟೋ ಕೂಡ ಸಿಗ್ತಾವೆ. ಮತ್ತು ಬೇಡ ನಿಮ್ಮ ಫ್ಯಾಮ್ಲಿಗೆ ಸಪ್ರೇಟ್ ಆಟೋ ಟಿ ಟಿ ಟೆಂಪೋ ಸಾಕಷ್ಟು ಫೆಸಿಲಿಟೀಸ್. ಆಮೇಲೆ ಬಸ್ಸಸ್ ಕೂಡ ಅವೈಲೇಬಲ್ ಅದಾವೆ ಇಲ್ಲಿಂದ. ನಾವು ಕೂಡ ಹೊರಗಡೆ ಬಂದ್ವಿ. ನಾವು ಎಲ್ಲ ಮಕ್ಕಳನ್ನೆಲ್ಲ ಸೇರಿ 21 ಮೆಂಬರ್ಸ್ ಇದ್ವಿ. ಸೊ ಇಷ್ಟರಿಗೆ ಆಗೋ ಹಾಗೆ ಟಿ ಟಿನ ಹೋಗಿ ಮಾತಾಡ್ಕೊಂಡು ಬಂದಿದ್ದರು ಮಾಮಾರ, ನಮ್ಮ ಕಝನ್ ಬ್ರದರ್ ಮತ್ತು ಮಾಮಾರ. ಸೊ ಈಗ ಟಿ ಟಿನ ನಾವು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಭಾಳ ವರ್ಷಗಳ ಹಿಂದೆ ಬಂದಿದ್ದೆ. ಭಾಳ ಅಂದ್ರೆ ಒಂದು 15-16 ವರ್ಷದ ಹಿಂದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಂದಿದ್ದೆ. ಅವಾಗೇನು ಈಗ ಭಾಳ ಅಂದ್ರೆ ಇಂಪ್ರೂವ್ಮೆಂಟ್ ಆಗೈತೆ ರೀ ಮಂತ್ರಾಲಯ. ಅವಾಗೇನು ಅಷ್ಟೊಂದು ಇದಿರಲಿಲ್ಲ. ನನಗೂ ಚೂರು ನೆನಪು, ನದಿ ಒಳಗೆ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೋಗಿದ್ದು ನೆನಪು. ಇಷ್ಟು ವರ್ಷದಲ್ಲಿ ಬರ್ಬೇಕು ಅನ್ಕೊಂಡ್ರೆ ಆ ಒಂದು ರಾಯರ ಅನುಗ್ರಹ ಆಗಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಈ ಸರಿ ಆಗೈತಿ. ಅದು ಕೂಡ ಸಂಪೂರ್ಣ ಫ್ಯಾಮ್ಲಿ ಜೊತೆ ನಮಗೆ ದರ್ಶನ ಮಾಡುವಂಥ ಭಾಗ್ಯ ರಾಯರ ನಮ್ಗೆ ಕಲ್ಪಿಸ್ಯಾರ. ಭಾಳ ಅಂದ್ರೆ ಭಾಳ ಖುಷಿ ಐತಿ. ಏನೋ ಒಂದು ಹರ್ಷ ಆನಂದ ಅಂತೀವಲ್ಲ, ಆ ಥರ ಸ್ವರ್ಗನ ಸಿಕ್ಕಷ್ಟು ಒಂದು ಖುಷಿ ಆಗೈತೆ ಅಂತಲೇ ಹೇಳ್ಬೋದು. ಮೊದಲೇ ನನಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ. ಅದ್ರಾಗ ಇಷ್ಟು ಫ್ಯಾಮ್ಲಿ ಜೊತೆ ಅಂದ್ರೆ ಅದು ಡಬ್ಬಲ್ ಖುಷಿ. ಅದ್ರಾಗ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದಂಥ ನಾನು ಒಂದು ರಾಯರ ಸನ್ನಿಧಿಗೆ ಹೊಂಟೇನಂದ್ರೆ ಅದು ಇನ್ನೂ ಕೂಡ ತುಂಬ ಅಂದ್ರೆ ಅದು ಹೇಳಿಕೊಳ್ಳಕ್ಕಾಗ್ಲಾರ್ದಷ್ಟು ಆನಂದ ಅಂತಲೇ ಹೇಳ್ಬೋದು. ಅಷ್ಟೊಂದು ಖುಷಿ ಆಗಕತ್ತೈತಿ ನನಗಂತೂ. ಸೊ ಫೈನಲಿ ಟಿ ಟಿ ಬಂತು. ಆಮೇಲೆ ಎಲ್ಲರೂ ಹತ್ಕೊಂಡ್ವಿ. ಟಿ ಟಿ ಮಾಡಿದರೂ ಕೂಡ ಮಕ್ಕಳೆಲ್ಲ ನಿಂತ್ಕೊಂಡ ಬಿಟ್ರು, ನಾವೆಲ್ಲ ಕೂತ್ಕೊಂಡಿದ್ವಿ. ನಾವು ಜನ ಜಾಸ್ತಿ ಇರೋದ್ರಿಂದ. ಸೊ ಟಿ ಟಿನ ನೋಡ್ರಿ, ಒಬ್ಬರಿಗೆ 50 ರೂಪೀಸ್ ಚಾರ್ಜ್ ಮಾಡಿದರೆ ಟಿ ಟಿಗೆ. ಆಮೇಲೆ ಏನೈತಿ, ನಾವು ಅಂದ್ರೆ ನೀವು ಶೇರ್ ಮಾಡ್ಕೊಂಡು ಹೋದ್ರೆ ಒಬ್ಬರಿಗೆ 50 ಅಂತ ಹೇಳ್ಬೋದು. ಸೊ ನಾವು ಫುಲ್ ಫ್ಯಾಮ್ಲಿ ಇರೋದ್ರಿಂದ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು 800ಗೆ ನಾವು ಫೈನಲೈಸ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ.
ಇವ್ರು ಮೂರು ಮಂದಿಗೆ ಇಲ್ಲ ಸೀಟ್ ದೊಡ್ಡ ಗಾಡಿ ಮಾಡಿದ್ವಿ ಈ ಗಾಡಿ ಎಲ್ಲ ಬರ್ಬೇಕು ಅವ್ರನ್ನ ಕುಂದ್ರಿಸಿ ತೊಡೆ ಮ್ಯಾಗ ಅನಜಿ ಅನಜಿ ಸೀಟ್ ಇಲ್ಲ ಅನಜಿನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಿಲ್ಲ ಯಾರಿಗೆ ಗುಡ್ ಮಾರ್ನಿಂಗ್ ಮತ್ತೇನೈತಿ ಗುಡ್ ಮಾರ್ನಿಂಗ್ ಹೇಳ್ರಿ ಎಲ್ಲಾರು ಗುಡ್ ಮಾರ್ನಿಂಗ್. ಮತ್ತು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಗೆ ಮೊದಲನೇ ಪ್ಲ್ಯಾನ್ ಐತಪ್ಪ ಬರೋದಂದ್ರೆ ಟಿಕೆಟು ಕೂಡ ನೀವು ಏನಪ್ಪ ಅಂದ್ರೆ ರಿಸರ್ವೇಷನ್ ಮಾಡಿಸ್ರಿ ಟ್ರೈನಿಗೆ. ಬೆಸ್ಟ್ ಅಂದ್ರೆ ಆರಾಮ್ ಜರ್ನಿ ಆಗ್ತೈತಿ. ಆಮೇಲೆ ಏನೈತಿ ಮೊದಲನೇ ರೂಮ್ ಬುಕ್ ಮಾಡಿಕೊಡ್ರಿ ಮಂತ್ರಾಲಯದಲ್ಲಿ. ದೇವಸ್ಥಾನದ ವತಿಯಿಂದನೂ ರೂಮ್ಸ್ ಇರ್ತಾವಂತ, ಪ್ರೈವೇಟಲ್ಲೂ ಕೂಡ. ಒಟ್ಟು ದೇವಸ್ಥಾನ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಯಾವುದಾದ್ರು ಹೋಟೆಲಿಗಾದರೂ ನೀವು ಆನ್ಲೈನ್ ಇದು ಮಾಡಿಕೊಂಡು ಮೊದಲಿಗೆನ ಬುಕ್ ಮಾಡೋದು ತುಂಬಾ ಒಳ್ಳೆಯದು. ಅಂದ್ರೆ ಬರೋದು ಮೊದಲ ಪ್ಲ್ಯಾನ್ ಇದ್ರೆ ಅನುಕೂಲ ಆಕೈತಿ ಎಲ್ಲ ಇದನ್ನು ಮಾಡಲಿಕ್ಕೆ. ಬಟ್ ನಮ್ದು ಹಂಗಿರಲಿಲ್ಲ, ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಒಂದು ವಾರದಾಗ ಎಲ್ಲನೂ ಪ್ಲ್ಯಾನ್ ಆಯ್ತು ಅಂತ ಹೇಳ್ಬೋದು. ಮೊದಲಿಗೆ ನಾವಷ್ಟಾಗಿ ಆಮೇಲೆ ಒಬ್ಬರು ಅಂದು ಹಿಂಗೆ ಫುಲ್ ಫ್ಯಾಮ್ಲಿ ಒಂದು 2 ದಿನ ಇದ್ದಾಗ ಫೈನಲೈಸ್ ಆಯಿತು. ಹೀಗಾಗಿ ನಮಗೆ ತನಿಖೆ ಸಿಗಲಿಲ್ಲ, ಎಷ್ಟು ಜನ ಹೋಗ್ತೀವಿ ಯಾವಾಗ ಹೋಗ್ತೀವಿ ಅನ್ನೋದು ತನಿಖೆ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಸೀಟು ನೋಡಿದ್ರಿ ನೀವು, ಬೇರೆ ಬೇರೆ ಬೋಗಿಗಳು ಕನ್ಫರ್ಮ್ ಆಗಿಬಿಡ್ತು ಲೇಟಾಗಿ ನಾವು ರಿಸರ್ವೇಷನ್ ಮಾಡಿಸಿದ್ದಕ್ಕೆ. ಮತ್ತು ಇಲ್ಲಿ ರೂಮನ್ನು ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿರಲಿಲ್ಲ. ನಮಗೊಬ್ಬರದ್ದು ನಂಬರ್ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೊಟ್ಟಿದ್ರು, ಇಲ್ಲಿ ಅವ್ರದ್ದೊಬ್ಬರು ನಂಬರ್. ನಾವು ಅವ್ರಿಗೆ ಕಾಲ್ ಮಾಡಿದ್ರೆ 4 ದಿವ್ಸ ಬರೋಕೆ ಹೋಗಬೇಡ್ರಿ ಅಂತ ಹೇಳಿದ್ರು ನಮಗವ್ರು. ಅಷ್ಟೊಂದು ರಶ್ ಐತೆ ಅಂತ ಹೇಳಿ, ವೀಕೆಂಡ್ ಬೇರೆ ಅಲ್ಲ, ಸ್ಯಾಟರ್ಡೇ ಸಂಡೇ ಆದ್ದರಿಂದ ಬರೋಕೆ ಹೋಗ್ಬೇಡ್ರಿ ಈಗ 4 ದಿವಸ. ಭಾಳ ಅಂದ್ರೆ ಭಾಳ ಗರ್ದಿ ಐತಿ, ರೂಮ್ ಅಂತೂ ಸಿಗೋದನ್ನ ಇಲ್ಲ. ಈ ರೀತಿ ಹೇಳಿದ ಮೇಲೆ ನಾನು ಅವ್ರಿಗೆ ಹೇಳಿದೆ, ಇಲ್ರಿ ನಾವು ಆಲ್ರೆಡಿ ರಿಸರ್ವೇಷನ್ ಮಾಡಿಸೀವಿ, ಬರಲೇಬೇಕು ನಾವು. ಯಾವುದರ ಒಂದು ಹಾಲ್ ಸಿಕ್ಕರೆ ನಮಗೆ ಒಂದು ದೊಡ್ಡ ರೂಮ್ ಸಿಕ್ಕರೆ ಸಾಕು ಅಂತಂದ್ವಿ. ಸಾಧ್ಯನೇ ಇಲ್ಲ ಅಂತಂದು ಹೇಳಿಬಿಟ್ರು ಅವ್ರು. ಅದಕ್ಕೋಸ್ಕರ ರೂಮಿಂದ ಒಂದು ಸ್ವಲ್ಪ ನಮಗೆ ಇಲ್ಲಿ ಬಂದಾದಮೇಲೆ ಹುಡುಕ್ಯಾಡೋದಾಯಿತು. ಇಲ್ಲಿ ಬಂದಾಗ 1 ಗಂಟೆ ಆಗಿತ್ತು. ಇನ್ನು ನಂತರ ರೂಮ್ ಹುಡುಕೋಬೇಕು. ಫೈನಲಿ ಮಂತ್ರಾಲಯ ಗೋಪುರಕ್ಕೆ ಬಂದೆ ನೋಡ್ರಿ, ಈಗ ಮಹಾದ್ವಾರಕ್ಕೆ ರೂಮ್ ಕೇಳಾಕತ್ತೀವಿ. ನಾವಂತೂ ಅಡ್ವಾನ್ಸ್ ಬುಕ್ಕಿಂಗ್ ಅದು ಏನೂ ಆಗಿಲ್ಲ, ಈಗ ಹುಡ್ಕಾಡಕತ್ತೀವಿ, ನೋಡೋಣಂತ ಏನಾಕೈತೆ ಅಂತ ಹೇಳಿ. ಎಲ್ಲ ಹುಡುಗರು ಕಣ್ಣೊಳಗೆ ನಿದ್ದಿ. ಈಗ 12:30 ಆಗೈತಿ, ಪಾಪ ನಿದ್ದಿನ ನಿದ್ದಿ. ಇಲ್ಲೊಂದು ಗುಂಡಿ ಐತಿ ನೋಡ್ರಿ, ಐತನು ತಾನು ಏಕೆ ಸ್ಟೈಲು ರಾಣಿಕೆ ಭಾಳ ಇದ್ದದಳಕ್ಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ಲ ಕೆಳಾಡಿದ ಮೇಲೆ ಒಂದೇ ಒಂದು ರೂಮ್, ಒಂದು ಲಾಡ್ಜಿಂಗ್ ಒಳಗೆ ಸಿಕ್ಕಿತ್ತು. ಒಂದು ದೊಡ್ಡ ಹಾಲ್ ಸಿಕ್ಕಿತ್ತು ನಮ್ಮ ಇಷ್ಟರಿಗೇನು ಇದಾಗೋ ಹಾಗೆ. ಬಟ್ ಅವರು 3500 ರೂಪೀಸ್ ಹೇಳಿದರು. ನಮಗಂತೂ ತುಂಬಾ ಕಾಸ್ಟ್ಲಿ ಅನ್ನಿಸ್ತದು. ನಾವು ಜಸ್ಟ್ ಸ್ನಾನ ಮಾಡಿ ರೆಡಿ ಆಗೋರು ಅಷ್ಟೇ. ಯಾಕಂದ್ರೆ ಮತ್ತು ನಾಳೆ ನಾವು ಚೆಕ್ಔಟ್ ಮಾಡೋರೇ ಇದ್ವಿ. ಅದಕ್ಕೋಸ್ಕರ ಅಷ್ಟೊಂದು ನಮ್ಗೆ ಭಾಳ ಅನ್ನಿಸ್ತು. ನಾವು ಫಸ್ಟ್ ಟೈಮ್ ಬಂದಿದ್ದಲ್ಲ, ಸೊ ಹೀಗಾಗಿ ನಮಗದು ದುಬಾರಿ ಅನ್ನಿಸಿ ನಾವು ಅದನ್ನು ಬಿಟ್ಟು ಬಂದ್ವಿ. ನಾವು 2500 ಕೇಳಿದ್ವಿ, ಬಟ್ ಅವರು ಬಿಡಲೇನೇ ಇಲ್ಲ. 3500 ಫೈನಲ್ ಅಂತ ಹೇಳಿದರು. ಸರಿ ಬಿಡು, ಇಲ್ಲೇ ದೇವಸ್ಥಾನದ ಆವರಣದೊಳಗನ ಮಲ್ಕೊಂಡು ಬೆಳಗ್ಗೆ ನದಿ ಸ್ನಾನ ಮಾಡಿಕೊಂಡ್ರೆ ಆಯಿತು ಅಂತ ಬಂದ್ವಿ. ಬಟ್ ಇಲ್ಲಂತೂ ತುಂಬಾ ಫುಲ್ ಆಗಿತ್ತು ರೀ ಎಲ್ಲನೂ. ಬಟ್ ಏನೈತ್ರಿ, ಈ ಒಂದು ದ್ವಾರದಿಂದ ಏನು ಹೋಗಾಕತ್ತಿದ್ವಲ್ರಿ ರಾಯರ ಒಂದು ಆವರಣದೊಳಗೆ, ಆ ಒಂದು ಅವರ ಸನ್ನಿಧಿ ಹತ್ರ ಎಷ್ಟು ಖುಷಿ ಅನ್ಸಕತ್ತಿತ್ತಂದ್ರೆ, ಏನೋ ಒಂದು ಯಾವುದೋ ಒಂದು ಇದ್ರೊಳಗೆ ನಾವು ನಡೀತಾ ಇದ್ದೀವಿ ಅಂದ್ರೆ ಬೃಂದಾವನ ಅಂದ್ರೆ ಹೇಳಿದ್ನಲ್ಲ ನಿಮಗೆ, ಸ್ವರ್ಗಕ್ಕೆ ಹೊಂಟಂಗಂದು ಅಷ್ಟೊಂದು ಖುಷಿ ಅನ್ಸಾಕತ್ತಿತ್ತು ನೋಡ್ರಿ. ಆಮೇಲೆ ನೋಡ್ರಿ ಎಷ್ಟೊಂದು ಭಕ್ತಾದಿಗಳು ಬಂದಾರ.
ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ, ವಯಸ್ಕರು ಅದಾರ, ಅತಿ ವಯಸ್ಸಾದವ್ರು ಕೂಡ ಇದ್ದಾರೆ. ಎಲ್ಲರೂ ಬಂದಾರ. ಮತ್ತು ಆವರಣದೊಳಗೆ ಎಲ್ಲರೂ ಮಲಗಿಬಿಟ್ಟಿದ್ರು. ನಾವು ಎಂಡ್ವರೆಗೆ ಡೆಡ್ ಎಂಡ್ವರೆಗೂ ಹೋದ್ವಿ. ಅಲ್ಲಿ ಹೋದಾದ್ಮೇಲೆ ನದಿ ಸ್ನಾನನ ಕ್ಲೋಸ್ ಮಾಡಿದ್ರಲ್ಲೇ ಬೀಗ ಹಾಕಿದ್ರು. ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ರೆ ಏನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮಲ್ಲೇ ಕ್ಲೋಸ್ ಅಂತನ ಆಗಿಬಿಟ್ಟಿತ್ತು. ಮತ್ತು ಇಲ್ಲೇನೂ ಮಲಗಲಿಕ್ಕೇನೂ ಅಷ್ಟೊಂದು ಜಾಗನೂ ಇರಲಿಲ್ಲ. ಮತ್ತು ಮಕ್ಕಳೆಲ್ಲ ಹೆಂಗೆ ಎಲ್ಲಿ ಸ್ನಾನ ಮಾಡೋದು, ಎಲ್ಲೇ ರೆಡಿ ಆಗೋದು ನಮಗೆ ಸರಿ ಅನ್ಸಂಗಿಲ್ಲ ಅಂಥೇಳಿ ನಮ್ಮ ಚಿನ್ನು ಆಯ್ತು, ಭವಾನಿ ಆಯಿತು, ಮತ್ತು ಸಾನ್ವಿ ಆಯಿತು, ಇವರೆಲ್ಲ ಸ್ವಲ್ಪ ಮುಜುಗರ ಪಟ್ಕೊಳಕತ್ರು. ಆಮೇಲೆ ಏನೈತಿ, ನಾವೇನು ವಿಚಾರ ಮಾಡಿದ್ವಿ, ಸಪ್ರೇಟಾಗಿ ಎಲ್ಲರಿಗೂ ಸ್ನಾನಕ್ಕಂತ ಸಪ್ರೇಟಾಗಿ ಇಲ್ಲಿ ರೂಮ್ಸು ಇರ್ತಾವಂತ್ರಿ. ಆದ್ರೆ ಅಷ್ಟು ರಶ್ ಇತ್ತಲ್ಲ, ನಮಗೆ ಅದು ಅಸಾಧ್ಯ ಅನ್ನಿಸ್ಬಿಡ್ತು. ನಾವೆಲ್ಲರೂ ಒಬ್ಬೊಬ್ಬರಾಗಿ ಸಪ್ರೇಟಾಗಿ ಸ್ನಾನ ಮಾಡ್ಕೊಂಡ್ರೆ ಮತ್ತು ಅದ್ರದ್ದೆಲ್ಲ ಖರ್ಚು ನಾವು ವಿಚಾರ ಮಾಡಿದ್ರೆ ಎಲ್ಲನೂ ಅಲ್ಲಿಗೆ ಬಂದು ಹತ್ತೈತಲ್ಲ. ಒಂದು ರೂಮ್ ತೊಗೊಂಡ್ರೆ ಅಟ್ಲೀಸ್ಟ್ ಮಕ್ಕಳಾದ್ರೂ ಒಂದು 2-3 ತಾಸು ಮಲ್ಲಿಗೆ ಹೇಳ್ತಾರೆ, ನಿದ್ದೆ ಟೈಮ್ ಅವ್ರದ್ದು ಅಂಥೇಳಿ ವಿಚಾರ ಮಾಡಿ ಮತ್ತು ನಾವು ಹೊರಗಡೆ ಬಂದು ಮತ್ತು ಬೇರೆದವರಿಗೆ ರೂಮ್ ಬಗ್ಗೆ ವಿಚಾರಿಸಿದ್ವಿ. ಅವ್ರ ಕಡೆ ಒಂದು ರೂಮ್ ನಮಗೆ ಓಕೆ ಅನ್ನಿಸ್ತು. ಅಂದರೆ ಅವ್ರು ಹೇಳಿದ್ರ ಮೇಲೆ ಓಕೆ ಅನ್ನಿಸ್ತು. ಮತ್ತು ನಾವು ಅಂದ್ಕೊಂಡಂಥ ಬಜೆಟಿಗೂ ಓಕೆನ ಆಯಿತು, 2500 ರುಪೀಸಿಗೆ. ಯಾಕಂದ್ರೆ ಹೇಳ್ದ ಹಾಗೆ ನಾವು ಎಲ್ಲರನ್ನೂ ಸೇರಿಸಿ, ಸಣ್ಣ ಮಕ್ಕಳನ್ನ ಸೇರಿಸಿ 21 ಮೆಂಬರ್ಸ್ ಇದ್ವಿ. ಸೊ ಅದ್ರ ಬೇಸ್ ಮೇಲೆ ನಮಗೂ ಓಕೆ ಅನ್ನಿಸ್ತು. ಸರಿ ಬಿಡು ಅಂಥೇಳಿ ಓಕೆ ಅಂದ್ಕೊಂಡ್ವಿ. ಆ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರ ಇತ್ತು ರೀ ಅದು. ಮತ್ತು ಅಲ್ಲಿಂದ ಅವ್ರದ್ದೇ ಆಟೋ ಇತ್ತು ಡ್ರಾಪ್ ಮಾಡಲಿಕ್ಕೆ. ಬಟ್ ನಾಳಿಂದ ಎಲ್ಲ ಅದಕ್ಕೆ ಚಾರ್ಜ್ ಇರ್ತೈತಂತ. ಈಗಷ್ಟ ಫ್ರೀಯಾಗಿ ನಮಗೆ ಡ್ರಾಪ್ ಮಾಡಿದರು. ಬಟ್ ನೋಡ್ರಿ, ಅದು ಅವರು ಫೋಟೋ ತೋರಿಸಿದ್ರು ನಮ್ಮ ಮೊಬೈಲ್ ಒಳಗೆ. ಬಟ್ ಅದು ದೊಡ್ಡದು ಅನ್ನಿಸ್ತು. ಬಟ್ ಇಲ್ಲಿ ಬಂದಮೇಲೆ ಇಷ್ಟು ರೂಮ್ ಇತ್ತು, ಸಿಂಗಲ್ ಟಾಯ್ಲೆಟ್ ಬಾತ್ರೂಮ್ ಇತ್ತು. ಮತ್ತು ತುಂಬ ಅಂದ್ರೆ ತುಂಬ ಸೆಕೆ ಇತ್ತು ರೀ. ಈ ಕಡೆಂತೂ ವಿಪರೀತ ಬಿಸಿಲು. ಅದ್ರಾಗ ನಾವು ಧಾರವಾಡ ಜನ ಸ್ವಲ್ಪ ನಮ್ಮ ಕಡೆ ಎಷ್ಟು ಕೂಲ್ ಇರ್ತೈತೆ ನಿಮ್ಗೆ ಗೊತ್ತನೇ ಐತಿ. ಇಲ್ಲಿ ಈ ಬಿಸಿಲನ್ನು ತಡ್ಕೊಳಕ್ಕೆ, ಈ ಸೆಕೆ ತಡ್ಕೊಳಕ್ಕೆ ಅಸಾಧ್ಯ ಆಗ್ಬಿಟ್ಟಿತ್ತು ನಮಗೆ. ಆದ್ರೆ ಅನಿವಾರ್ಯ ಇತ್ತು ಸ್ನೇಹಿತರೆ. ಇಷ್ಟಾದರೂ ಸಿಕ್ತಲ್ಲ, ಅಟ್ಲೀಸ್ಟ್ ಮಕ್ಕಳಿಗಾರ ಒಂದು 2-3 ತಾಸು ಮಲ್ಕೊಳಿಕ್ಕೆ ಸಿಕ್ತಲ್ಲ ಅನ್ನೋ ಒಂದು ಸಮಾಧಾನದೊಳಗೆ ಅದನ್ನು ನಾವು ತೊಗೊಂಡು ಹೆಂಗೋ ರಾತ್ರಿ ಕಳೆದ್ವಿ. ನಾನಂತೂ ಒಂಚೂರು ಮಲ್ಕೊಂಡಿಲ್ಲ ಅನ್ಬೋದು. ನಾನು, ಶ್ವೇತಾ ಆಯಿತು, ಚಿಕ್ಕಮ್ಮ ಆಯಿತು, ನಿದ್ದಿನೇ ಇಲ್ಲರಿ. ಅದ್ರ ಕೆಲವೊಂದು ಸೊಳ್ಳೆಗಳೂ ಇದ್ದವು ಅಲ್ಲೇ. ಹೀಗಾಗಿ ರಾಘವೇಂದ್ರ ನೆನೆಸ್ಕೊಂತನ ಕಾಲ ಕಳೆದ್ವಿ ಅಂತ ಹೇಳ್ಬೋದು. ಮತ್ತು ಬೆಳಗ್ಗೆ ಒಂದು 5:30ಯಿಂದ ನಾವು ಒಬ್ಬೊಬ್ಬರಾಗಿ ಸ್ನಾನ ಮಾಡ್ಕೊಂಡ್ವಿ. ಯಾಕಂದ್ರೆ ಸಿಂಗಲ್ ಬಾತ್ರೂಮ್ ಇರೋದ್ರಿಂದ ಲೇಡೀಸ್ ಎಲ್ಲ ಮೊದಲು ಮುಗಿಸ್ಕೊಂಡ್ಬಿಟ್ವಿ. ಆಮೇಲೆ ಒಬ್ಬೊಬ್ಬರಾಗೆ ನಾವು ರೆಡಿ ಆಗ್ತಾ ಮಕ್ಕಳನ್ನ ನೆನೆಸಿ ಅವ್ರಿಗೆ ರೆಡಿ ಮಾಡಕ್ಕೆ ಹಚ್ಚಿದ್ವಿ. ಮತ್ತು ನಾವೆಲ್ಲರೂ ಫಸ್ಟ್ ಅಂದ್ಕೊಂಡು ಹೋಗಿದ್ವಿ ಎಲ್ಲರೂ ಸಾರಿನ ಹಾಕ್ಕೊಳ್ಳೋಣ ದೇವ್ರ ದರ್ಶನಕ್ಕೆ ಅಂಥೇಳಿ. ಹೀಗಾಗಿ ನಾನು ಕೂಡ ಸಾರಿನ ಹಾಕ್ಕೊಂಡೇನಿ. ಹೆಂಗಾಗೈತಿ ಖಂಡಿತ ತಿಳಿಸ್ರಿ. ಈಗ ಬರ್ರಿ ದರ್ಶನಕ್ಕೆ ಹೋಗೋಣ ಎಲ್ಲರೂ ಸೇರಿ. ಎಲ್ಲರೂ ಫ್ರೆಶ್ ಅಪ್ ಆಗ್ಯಾವ. ಈಗ 5:30-6 ಗಂಟೆಗೆ ಹೋಗೋರು ಇದ್ವಿ ನಾವು. ಆದ್ರೆ ಸದ್ಯಕ್ಕೆ ಜಸ್ಟ್ ಈಗೇನ 8 ಆತನ, ಬರೀ 8 ಆಗೈತಿ. ಇನ್ನೂ ರೆಡಿ ಆಗತ್ತಾರ ಒಳಗಡೆ. ಆದರೆ ವಿಶೇಷ ಎಲ್ಲರೂ ಸಾರಿ ಹಾಕ್ಕೊಂಡೇವಿ ಲೇಡೀಸ್. ನಾನು ಸಾರಿ. ಹಾಂ, ಅವ್ರಿಗೆ ಆಮೇಲೆ ತೋರಿಸ್ತೀನಿ ತಡಿವ. ನಾನು ಈ ಸಾರಿ ಹಾಕ್ಕೊಂಡೇನಿ. ತಡ್ರಿ ಶ್ವೇತಾ ತೋರಿಸ್ತಾನೆ. ಇರಲಿ ಹತ್ರ ಆಗ್ರಿ ಎಲ್ಲರೂ. ಬೇರೆ ಕಡೆ ಹೋಗೋದು ಬೇಡ, ಬೇರೆ ಕಡೆ ಹೋಗೋದು ಬೇಡ. ಮತ್ತೊಂದು ರೌಂಡ್ ಇಲ್ಲಿ ಬಂದು ನಿಮ್ಮನ್ನೆಲ್ಲ ಹೊರಗೆ ಹಾಕಿ ಬೇರೆ ಕಡೆ ನೋಡುದಂದ್ರೆ ಅವಸರ ಮಾಡೋದು ಬೇಡಪ್ಪ. ಇಲ್ಲೇ ಅಡ್ಡಾಡಿ ರಾತ್ರಿ ಹೋಗ್ಬಿಡೋಣ. ಇಷ್ಟ ರಗಡಾಕೆ ತಗೋರಪ್ಪ, ನಿನಗೆಲ್ಲೇ ಟೈಮ್ ಸಾಲೋದಿಲ್ಲ. ಈಗ ದರ್ಶನ ಪ್ರಸಾದ ಅಷ್ಟ ಟೈಮ್ ಆಗಬಿಡ್ತೈತೆ ಅದು.
ಮತ್ತು ಮಾಡಂಗಿಲ್ಲ ಪ್ರಸಾದ ರಶ್ ಇರುದ ಮತ್ತು ಎಲ್ಲರೂ ಇಲ್ಲೇ ಅದೀವಿ. ಎರಡು ಗುಂಡುಗಳು ನಿಧಿ ಪೂರ ಆಗಿಲ್ಲ, ಮಕ್ಕ ಹೆಂಗಾಗ್ಯಾವ ನೋಡು. ದರ್ಶನಕ್ಕೆ ಹೊಂಟಿವಿ ನೋಡ್ರಿ ಎಲ್ಲರೂ. ಇವ್ರೇನು ಮಾಡಾಕತ್ತಿದ್ರ ಬಂತಂದ್ರು ಮತ್ತೆ ಎದುರಿಗೆ. ಸ್ನೇಹಿತರೆ, ನಾವೀಗ ಬಂದ್ವಿ ನೋಡ್ರಿ ದೇವಸ್ಥಾನದ ಹತ್ರ. ರಾಘವೇಂದ್ರ ಸ್ವಾಮಿ ಅವರ ಒಂದು ಮಠದ ಹತ್ರ ನಾವು ಬಂದ್ವಿ. ಇಲ್ಲಿ ಬಂದಾದ ನಂತರ ನಾವು ಅಂದ್ರೆ ಕೆಲವೊಂದಿಷ್ಟು ಜನ ನಾವು ಆಟೋಕ್ಕೆ ಬಂದ್ವಿ, ಇನ್ನೊಂದಿಷ್ಟು ಜನ ನಡ್ಕೊಂಡು ಬರ್ತಾಯಿದ್ರು. ಅವ್ರಿಗೋಸ್ಕರ ವೇಟ್ ಮಾಡಿದ್ವಿ. ವೇಟ್ ಮಾಡಿ ಆದ ನಂತರ ಏನು ಅಂದ್ಕೊಂಡಿವಿ, ಈಗ ಎಲ್ಲರೂ ಸಖತ್ತಾಗಿ ಫ್ರೆಶ್ ಮೂಡ್ನ್ಯಾಗ ಅದೇವಿ, ಫ್ರೆಶ್ ಆಗೇವಿ, ಒಂಚೂರು ಫೋಟೋಸ್ ಎಲ್ಲ ತೊಗೊಂಡ್ಬಿಡೋಣ ಅಂಥೇಳಿ. ನಾ ಹೇಳಿದ ಹಾಗೆ ಇಲ್ಲಿ ತುಂಬ ಅಂದರೆ ತುಂಬ ಸೆಕೆ ಐತಿ ಸ್ನೇಹಿತರೆ, ಬಿಸಿಲು ಅಷ್ಟೇ ಐತಿ, ಸೆಕೆ ಅಂತೂ ವಿಪರೀತ ಐತಿ. ಅದಕ್ಕೋಸ್ಕರ ಈಗ ಫ್ರೆಶ್ ಅದೇವಿ ಎಲ್ಲರೂ ಅಂಥೇಳಿ, ಫೋಟೋ ಚೆನ್ನಾಗಿ ಬರ್ತಾವೆ ಅಂಥೇಳಿ ಒಂದಿಷ್ಟು ಫೋಟೋಸನ್ನು ಇಲ್ಲೇ ನಾವು ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡಾದ ನಂತರ ಮತ್ತು ರಶ್ ಇರೋದ್ರಿಂದ ದರ್ಶನ ಎಷ್ಟೊತ್ತಾಗ್ತೈತೋ ಏನೋ, ಮತ್ತು ನಿಂತ್ಕೋಬೇಕಾಗ್ತೈತಲ್ಲ ಅಂತ ಹೇಳ್ಬಿಟ್ಟು ಮೊದಲಿಗೆ ಟಿಫನ ಮಾಡ್ಕೊಂಡು ಬಿಡೋಣ, ಟಿಫನ್ ಮಾಡಿಕೊಂಡು ದರ್ಶನಕ್ಕೆ ನಾವು ಕ್ಯೂ ಹಚ್ಚೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಯಾಕೆಂದ್ರೆ ಮಕ್ಕಳದು ಮತ್ತು ಹಚ್ಕೊಳ್ತಾರಲ್ರಿ, ಹೀಗಾಗಿ ಮೊದಲಿಗೆ ನಾವು ಟಿಫನ್ ಮಾಡೋಕ್ಕೆ ಬಂದ್ವಿ. ಬಂದಾದ ನಂತರ ಕೆಲವೊಂದಿಷ್ಟು ಜನ ದೋಸೆ ಆರ್ಡ್ರ್ ಮಾಡಿದರು, ಕೆಲವೊಂದಿಷ್ಟು ಜನ ಇಡ್ಲಿ ವಡೆ ಆರ್ಡ್ರ್ ಮಾಡಿದರು. ಸೊ ಎಲ್ಲರೂ ಟಿಫನ್ ಮಾಡಿಕೊಂಡು ನಂತರದಲ್ಲಿ ದರ್ಶನಕ್ಕೆ ಹೋಗೋದು ಅಂಥೇಳಿ. ಮತ್ತು ದರ್ಶನಕ್ಕೆ ಹೋಗಬೇಕು ಅಂತಂದ್ರೆ ಇಲ್ಲೇ ನಾಮ ಕೂಡ ಹಚ್ತಿರ್ತಾರೆ ರೀ, 5 ರೂಪೀಸ್ ತೊಗೋತಾರೆ. ಅದು ಹಚ್ಕೊಂಡು ಏನೋ ಒಂದು ಇನ್ನೂ ಒಂದು ಹೆಚ್ಚಿನ ಒಂದು ಪಾಸಿಟಿವ್ ವೈಬ್ಸ್ ಬರ್ತೈತೆ ಅಂತ ಹೇಳ್ಬೋದು, ಚೆನ್ನಾಗಿ ಅನ್ನಿಸ್ತೈತಿ. ಅದಕ್ಕೋಸ್ಕರ ನಾವೆಲ್ಲರೂ ಅದನ್ನು ಕೂಡ ನಾಮನ ಇಡಿಸ್ಕೊಂಡ್ವಿ. ಅದಾದ ನಂತರ ಈಗ ದರ್ಶನಕ್ಕೆ ಹೋಗ್ತೀವಿ. ಆದರೆ ದರ್ಶನದ್ದೆಲ್ಲ ಎಷ್ಟೊತ್ತಾಯಿತು, ಹೇಗೆ ದರ್ಶನ ಆಯಿತು, ದರ್ಶನ ಆದಮೇಲೆ ಮತ್ತು ಏನೆಲ್ಲ ಮಾಡಿದ್ವಿ, ಯಾವ್ಯಾವ ಪ್ಲೇಸಿಗೆ ಹೋದ್ವಿ, ನಮ್ಮದು ಜರ್ನಿ ಮತ್ತು ಎಲ್ಲಿ ಕಂಟಿನ್ಯೂ ಆಯಿತು, ನಿಮಗೆಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ನೋಡೋಕೆ ಸಿಗ್ತೈತಿ ಸ್ನೇಹಿತರೆ. ಯಾಕಂದ್ರೆ ಇದ್ರೊಳಗೆ ಅಂದ್ರೆ ತುಂಬ ಲೆಂದಿ ಆಗ್ತೈತಿ. ಅದಕ್ಕೋಸ್ಕರ ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ, ತಪ್ಪದ ಚಾನಲನ್ನು ನೋಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಸ್ನೇಹಿತರೆ. ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಟ್ಕೊಳ್ರಿ, ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತಾವೋ, ತಪ್ಪದ ನೀವು ನನ್ನ ಬ್ಲಾಗ್ಸ್ನ ನೋಡ್ಬೋದು ಅಂತ ಕೇಳ್ಕೊಳ್ತೇನೆ ನೋಡ್ರಿ. ಹಾಗೇನ ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಪ್ಲೇಸ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಐತಿ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡಿರಿ. ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗಾಗಿರ್ಬೋದು, ನನ್ನ ಒಂದು ಯೂಟ್ಯೂಬ್ ಜರ್ನಿಗಾಗಿರ್ಬೋದು ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ಹೆಲ್ಪು ಎಲ್ಲನೂ ಕೊಟ್ಟಂಗೆ ಆಗ್ತೈತಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮುಂದಿನ ಬ್ಲಾಗ್ ಒಳಗೆ ಭೇಟಿ ಆಗ್ತೀನಿ ಅಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.